ಈ ಒಂದು ಕ್ಯೂಬ್ಸು ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆ ಬಂಗು ಎಲ್ಲನೂ ಹೊಡೆದಾಕುವಂಥ ಶಕ್ತಿ ಈ ಕ್ಯೂಬ್ಸ್ಗೆ ಅಂತ ಐತೆ ಅಂತ ಹೇಳಿದ್ರೆ ನೀವು ನಂಬಕ್ಕಾಗುತ್ತಾ? ನಿಜವಾಗ್ಲೂ ನಂಬಲೇಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುವಂಥ ಒಂದು ಐಸ್ ಕ್ಯೂಬನ್ನು ನಾನು ಇವತ್ತು ರೆಡಿ ಮಾಡಿದ್ದೀನಿ. ಇದನ್ನು ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು. ನೀವು ಪ್ರತಿದಿನ ಈ ಒಂದು ಕ್ಯೂಬನ್ನು ನಾವು ಸ್ಕಿನ್ನಿಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಗ್ಲೋನೂ ಆಗುತ್ತೆ ಮತ್ತು ಕಲೆರಹಿತನೂ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಐಸ್ ಕ್ಯೂಬನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪನೇ ನಾನು ಅಕ್ಕಿ ತೊಳೆದು ಅಂದರೆ ಒಂದು ಅರ್ಧ ಲೋಟದಷ್ಟು ಅಕ್ಕಿ ತೊಳ್ಕೊಂಡಿದ್ದೀನಿ. ಇದೀಗ ನಾವು ಅನ್ನ ಮಾಡೋಕ್ಕಿಟ್ಟಿದ್ದೀನಿ. ನಾನು ಏನಪ್ಪ ಫೇಸ್ ಪ್ಯಾಕನ್ನು ಹಾಕೋದು ಬಿಟ್ಟು ಇಲ್ಲ ಅನ್ನ ಮಾಡೋಕ್ಕೆ ಬಂದರು ಅಂತ ಅಂದ್ಕೊಂಡ್ರೆ ಇಲ್ಲ, ಈ ಅನ್ನ ಮಾಡೋದ್ರಿಂದಾನೇ ನಾವು ಮೇಲೆ ಬರ್ತೈತಿ. ಅಂದರೆ ಮೊದಲಿಗೆಲ್ಲ ನಾವೇನು ಮಾಡ್ತಿದ್ವಿ, ಈ ಗಂಜಿ ಅನ್ನ ಮಾಡಿರುವಂಥ ಗಂಜಿನ ನಾವು ತೆಗೆದು ಕುಡಿತಾ ಇದ್ವಿ. ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಅಷ್ಟು ಟೇಸ್ಟಾಗಿರ್ತೈತಿ. ಇವತ್ತು ಈ ಗಂಜಿಯಿಂದನೇ ನಾವೊಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಈ ಗಂಜಿಯಿಂದ ಮಾಡುವಂಥ ಈ ಫೇಶಿಯಲ್ ಕ್ಯೂಬ್ಸ್ ಏನದಾವು ಕೋರಿಯನ್ ಗ್ಲಾಸ್ ಸ್ಕಿನ್ನನ್ನು ನಮಗಿದು ತಂದು ಕೊಡ್ತೈತಿ. ಹಂಗೆ ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆ ಬಂಗನ್ನು ಹೊಡೆದು ಹಾಕಿಸುವಂಥ ಶಕ್ತಿನೂ ಈ ಒಂದು ಗಂಜಿಗೈತಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನೋಡ್ರಿ, ಗಂಜಿ ನಾನು ಇದ್ರೊಳಗೆ ಏನಪ್ಪ ಅಂದರೆ ಇದ್ರೊಳಗೆ ಅಕ್ಕಿ ಇತ್ತಲ್ಲ, ಅನ್ನ ಪೂರ್ತಿಯಾಗಿ ಅನ್ನ ಆಗೈತಿದು ಅಂದರೆ ಸ್ವಲ್ಪ ಜಾಸ್ತಿನ ನಾವು ನೀರು ಹಾಕ್ಕೊಂಡಿಲ್ಲೇ ಅನ್ನನ ಮಾಡ್ಕೋಬೇಕಾಗತ್ತೆ. ಅನ್ನ ನಾನು ಪಕ್ಕಕ್ಕೆ ಇಟ್ಕೊಂಡು ಅದು ನಮಗೆ ಊಟಕ್ಕಾಗುತ್ತೆ, ಗಂಜಿ ನಮ್ಮ ಸ್ಕಿನ್ನಿಗಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಸರಿಯಾದ ಅಳತೆ ನಾನು ತೋರಿಸೋದಕ್ಕೋಸ್ಕರ ಇಲ್ಲಿ ಕಪ್ಪಿಗೆ ನಾನು ಹಾಕ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಇಲ್ಲಿ ಗಂಜಿ ಬಂದಿತ್ತು ನಮ್ಗೆ. ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಅಂದರೆ ಆ ಕಾಲ್ಗಿಂತ ಸ್ವಲ್ಪನೇ ಐತಿ ಅಷ್ಟು ನಾನು ಇಲ್ಲಿ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಮತ್ತು ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಇಲ್ಲ ಅಂತ ಅಂದ್ರೆ ಮನೇಲಿರುವಂಥ ಚಿಟಿಕೆ ಅರಿಶಿನ ನೀವು ಇಲ್ಲಿ ಹಾಕ್ಕೋಬೋದು. ಅರಿಶಿನ ಆಗಿ ಬರಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಇಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕ್ಕೊಂಡೆ. 1 ಸ್ಪೂನಷ್ಟು ಗಂಧದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಘಮ ಬರ್ತೈತೆ ಅಂದ್ರೆ ಗಂಧದ ಪೌಡ್ರಿಂದ ಅರೋಮಾ ನಮ್ಮ ಸ್ಕಿನ್ನಿಗೆ ನಾವು ಇದನ್ನ ಅಪ್ಲೈ ಮಾಡುವಾಗ ಇದನ್ನು ನೀವು ಮನೆಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಇದು ಗೊತ್ತಾಗುತ್ತೆ. ಗಂಧದ ಪೌಡ್ರನ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಗಂಧ ನಮ್ಮ ಸ್ಕಿನ್ನಿಗೆ ಒಂದು ಕೂಲಿಂಗ್ ಎಫೆಕ್ಟನ್ನು ಕೊಡ್ತೈತಿ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬಂಗು ಏನು ಕಲೆಗಳದಾವೋ ಅದನ್ನ ದೂರ ಮಾಡೋದಕ್ಕೂ ಸಹಾಯ ಮಾಡ್ತೈತಿ. ಗಂಜಿ ಅಂತೂ ನಾನು ಹೇಳಿದೆ, ಕೋರಿಯನ್ ಗ್ಲಾಸ್ ಸ್ಕಿನ್ನನ್ನು ನಮಗೆ ತಂದು ಕೊಡುತ್ತೆ ಈ ಗಂಜಿ ಅಂತ ಹೇಳೋದು. ಇಷ್ಟೂ ಹಾಕಿ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ, ಒಂದು ಐಸ್ ಕ್ಯೂಬ್ ಟ್ರೇ ನಿಮ್ಗೆ ನಿಮ್ಮ ಹತ್ರ ಐಸ್ ಕ್ಯೂಬ್ ಟ್ರೇಸ್ ಅಂತೂ ಎಲ್ಲರ ಮನೆಗೂ ಇದ್ದೇ ಇರ್ತಾವೆ. ಇಲ್ಲಪ್ಪ ಅಂತ ಅಂದರೆ ನೀವು ಒಂದು ಬಟ್ಲಲ್ಲಾದರೂ ನೀವು ಇದನ್ನ ಹಾಕ್ಕೊಂಡು ಇಟ್ಕೋಬೋದು. ಹಾಕ್ಕೊಂಡು ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಎಷ್ಟು ಚೆನ್ನಾಗಿ ಐಸ್ ಕ್ಯೂಬ್ಸ್ ನಮಗೆ ರೆಡಿ ಆಗಿದ್ದಾವೆ ಅಂತ ಅಂದರೆ ಇದನ್ನ ಅಪ್ಲೈ ಮಾಡಿನೂ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೀವು ಪ್ರತಿದಿನ ಒಂದೊಂದು ಕ್ಯೂಬ್ಸನ್ನು ನೀವು ಹಚ್ಕೊಂಡು ಇದು ಪೂರ್ತಿಯಾಗಿ ಆರೋ ಮಟ್ಟ ಬಿಡಬೇಕು. ಮತ್ತೆ ಆರಿ ಆದಮೇಲೆ ಮತ್ತೆ ಒಂದು ಸರ್ತಿ ಈ ಕ್ಯೂಬ್ಸ್ ಅಂದರೆ ಒಂದೇ ಸರ್ತಿಗೆ ಇದು ಖಾಲಿ ಆಗಂಗಿಲ್ಲ. ನಾನು ಅಪ್ಲೈ ಮಾಡೋದನ್ನು ತೋರಿಸ್ತೀನಿ. ಒಂದೇ ಸರ್ತಿ ಖಾಲಿ ಆಗಂಗಿಲ್ಲ. ಒಂದು ಸರ್ತಿ ಹಚ್ಚಿರ್ತೀವಿ, ಅದು ಇನ್ನೂ ಸ್ವಲ್ಪ ಮಿಕ್ಕಿರ್ತೈತಿ. ಅದನ್ನು ನಾವು ಇನ್ನೊಂದು ಸರ್ತಿ ಹಚ್ಚಬೇಕು. ಅಂದರೆ ಒಣಗಿ ಆದಮೇಲೆ ಮತ್ತೊಂದು ಸರ್ತಿ ಹಚ್ಚಬೇಕು. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸಾಗುವಂಥವು ನಮ್ಮ ಚಾಕ್ಲೇಟ್ ರೀತಿ ಕಾಣಿಸಾಗುವಂಥವು ನಮ್ಮ ಫೇಶಿಯಲ್ ಒಂದು ಕ್ಯೂಬ್ಸ್ ಇವು. ಈ ಒಂದು ಕ್ಯೂಬ್ಸನ್ನು ನಾವು ನೋಡ್ರಿ ಎಲ್ಲನೂ ತೆಗೆದು ಈ ರೀತಿ ಡಬ್ಬದಾಗ ಹಾಕಿ ನಾವು ಫ್ರಿಜ್ನಾಗ ಇಟ್ಕೊಂಡ್ವಿ ಅಂತ ಅಂದರೆ ನಾವು ಪ್ರತಿದಿನ ಇವು ಎಷ್ಟಿದಾವೆ ದಿನಾನೂ ಇದನ್ನ ಹಚ್ಕೊಂಡು ಬಂದ್ವಿ ಅಂದರೆ ನಮ್ಮ ಸ್ಕಿನ್ನು ಗ್ಲೋನೂ ಆಗುತ್ತೆ, ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆನೂ ಇಲ್ಲಿ ದೂರ ಆಗುತ್ತೆ. ಇದನ್ನು ನನಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಆಮೇಲೆ ಇದ್ರೊಳಗೆ ನಾವು ಈ ಗಂಧದ ಪೌಡ್ರು ಮತ್ತು ಏನಿದು ಮೊಸರು ಆಮೇಲೆ ಅಕ್ಕಿ ಗಂಜಿ ಅರಿಶಿನ ಹಾಕಿರೋದ್ರಿಂದ ನಮ್ಮ ಮುಖದ ಮೇಲೆ ಮತ್ತು ಟ್ಯಾನನ್ನು ಕಡಿಮೆ ಮಾಡ್ತೈತಿ, ಬಂಗನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ನಿಮ್ಮ ಮುಖ್ಯವಾಗಿ ಹೇಳೋದೇನು ಅಂತ ಅಂದ್ರೆ ಇದು ನಾವು ಐಸ್ ಕ್ಯೂಬನ್ನು ನಾವು ರೆಡಿ ಮಾಡ್ಕೊಂಡು ಒಬ್ಬೊಬ್ಬರಿಗೆ ಐಸ್ ಕ್ಯೂಬ್ ನಮ್ಗೆ ಹಚ್ಚಕ್ಕೆ ಆಗಂಗಿಲ್ಲಪ್ಪ ಅಂತ ಅನ್ನೋರಿಗೆ ನಾನು ಇನ್ನೊಂದು ಆಪ್ಷನ್ನ ಕೊಡ್ತೀನಿ. ಐಸ್ ಕ್ಯೂಬನ್ನು ನೀವು ಹೊರಗೆ ಎತ್ತಿಟ್ಕೊಂಡಾದ್ಮೇಲೆ ಅದು ಪೂರ್ತಿಯಾಗಿ ಕರಗ್ತೈತೆ ಅಂದರೆ ಪೇಸ್ಟ್ ರೀತಿ ಆಗುತ್ತದು. ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಪೂರ್ತಿಯಾಗಿ ಐಸ್ ಒಬ್ಬೊಬ್ರಿಗೆ ಹಚ್ಚೋದಕ್ಕೆ ಇಷ್ಟಪಡೋಂಗಿಲ್ಲ ಸ್ಕಿನ್ನಿಗೆ. ಆಮೇಲೆ ಕೂಲಿಂಗ್ ಎಫೆಕ್ಟ್ ಬೇಕು, ನಮಗೆ ಖುಷಿ ಆಗುತ್ತೆ ಅನ್ನೋರು ತೊಗೊಂಡು ನಾವು ಅದನ್ನ ಐಸ್ ಕ್ಯೂಬ್ ರೀತಿಯೇ ನಾವು ಹಚ್ಕೋಬೋದು. ಇಲ್ಲ ಅಂತ ಅನ್ನೋರು ಅದನ್ನ ನೀವು ಹೊರಗೆ ಎತ್ತಿಟ್ಬಿಟ್ರೆ ಅದನ್ನ ಪೇಸ್ಟ್ ಆಗುತ್ತೆ. ಆಮೇಲೆ ನೀವು ಇದನ್ನ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಈ ಆಪ್ಷನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಫಸ್ಟಿಗೆ ಒಂದು ಸರ್ತಿ ನಾನು ಹಚ್ಕೊಂಡಾದ್ಮೇಲೆ ಅದನ್ನ ಪೂರ್ತಿಯಾಗಿ ಒಣಗಕ್ಕೆ ಬಿಡಬೇಕು. ನಂತರ ಇನ್ನೊಂಚೂರು ಅದು ಉಳಿದಿರ್ತೈತಲ್ಲ ಅದನ್ನು ನಾವು ಹಚ್ಚಬೇಕಾಗತ್ತೆ. ಅಂದರೆ ಅದು ಖಾಲಿ ಆಗೋವರೆಗೂ ನೋಡ್ರಿ, ಈ ರೀತಿ ಖಾಲಿ ಆಗೋವರೆಗೂ ನಾವು ಪೂರ್ತಿಯಾಗಿ ಅಪ್ಲೈ ಮಾಡಿ ಇದನ್ನ ಆರಕ್ಕೆ ಬಿಡಬೇಕು. ನಾವು ಪೂರ್ತಿಯಾಗಿ ಆರಿ ಆದಮೇಲೆ ನಾವು ಇದನ್ನ ಮುಖ ಚೆನ್ನಾಗಿ ಒಂದು ನೀರಿನಿಂದ ನಾವು ಫೇಸನ್ನು ಕ್ಲೀನ್ ಮಾಡಿಕೊಂಡು ನಂತರ ನಾವು ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡ್ರೆ ಒಳ್ಳೆಯ ಒಂದು ಸ್ಕಿನ್ ಕೇರ್. ಪ್ರತಿದಿನ ನಾವು ಏನು ಮಿಕ್ಸ್ ಮಾಡಬೇಕಪ್ಪ ನಾವು ಪ್ರತಿದಿನ ಮಿಕ್ಸ್ ಮಾಡೋದು ಹಚ್ಚೋದು ಅವಶ್ಯಕತೆ ಇಲ್ಲ. ಈ ಒಂದು ಕ್ಯೂಬ್ಸನ್ನು ನೀವು ಒಂದಿನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಆರಾಮಾಗಿ ಅವು ಎಷ್ಟು ಕ್ಯೂಬ್ಸ್ ಆಗಿರ್ತಾವೋ ಅಷ್ಟು ಖಾಲಿ ಆಗೋವರೆಗೂ ನಾವು ಆರಾಮಾಗಿ ಇದನ್ನ ಪ್ರತಿದಿನ ನಾವು ಹಚ್ಕೊತ ಬರ್ಬೋದು. ಒಳ್ಳೆಯ ಒಂದು ಐಸ್ ಕ್ಯೂಬನ್ನು ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ನಿಮಗೆ. ಈ ಒಂದು ಕ್ಯೂಬನ್ನು ನೀವು ಇದರೊಳಗೆ ಬೇಕಿದ್ರೆ ನೀವು ಮುಲೇಟಿ ಪೌಡ್ರ್ ಹಾಕೋಬೋದು, ಮುಲ್ತಾನಿ ಮಿಟ್ಟಿ ಹಾಕೋಬೋದು. ಎಲ್ಲನೂ ಹಾಕ್ಕೊಂಡು ನೀವು ರೆಡಿ ಮಾಡಿಕೊಂಡು ಈ ಒಂದು ಇದೊಂದು ಕ್ಯೂಬ್ಸನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಇನ್ನೂ ಒಂದು ತೋರಿಸ್ತಿದ್ದೀನಿ ನಾನು.
ಐಸ್ ಕ್ಯೂಬ್ಸಿಂದು ಮುಗೀತು. ಈಗ ನಾನಿಲ್ಲಿ ಫೇಶಿಯಲ್ ಬಾಂಬನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಫೇಶಿಯಲ್ ಬಾಂಬ್ ಯಾಕಪ್ಪ ರೆಡಿ ಮಾಡಿದ್ದೀನಿ, ಈಗ ಯಾಕೆ ಇದನ್ನು ತೋರ್ಸೋಕೊಂತೀನಿ ಅಂತ ಅಂದರೆ, ನಾನೀಗ ಯುಗಾದಿ ಆಫರ್ ಅಂತೇಳಂದು ನನ್ನ ಎಲ್ಲ ಒಂದು ಫ್ರೆಂಡ್ಸಿಗೆ ಸಿಸ್ಟರ್ಸಿಗೆ ನಾನು ಯುಗಾದಿ ಆಫರ್ ಅಂತೇಳಂದು ಈ ಒಂದು ಫೇಶಿಯಲ್ ಬಾಂಬನ್ನು ಕೊಡ್ತಿದ್ದೀನಿ. ಯಾರೆಲ್ಲ ಈ ಒಂದು ಸೋಮವಾರದಿಂದ ನೆಕ್ಸ್ಟು ಸಂಡೇವರೆಗೂ ಯಾರೆಲ್ಲ ನನಗೆ ಆರ್ಡ್ರ್ ಕೊಡ್ತಿರೋ, ಅಂದರೆ ಸೋಪು ಆಯಿಲು ಏನೋ ಆರ್ಡ್ರ್ ತೊಗೊತಿರೋ, ಅದ್ರ ಜೊತೆಗೆ ನಾನು ಈ ಒಂದು ಫೇಶಿಯಲ್ ಬಾಂಬನ್ನು ನಿಮ್ಮೆಲ್ಲರಿಗೂ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ಖುಷಿಗೋಸ್ಕರ. ಈ ಒಂದು ಫೇಶಿಯಲ್ ಬಾಂಬ್ ಯಾವುದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ಈಗ ನಾವು ಹೊರಗೆ ಹೋಗುವಾಗ ನಾವು ಸೋಪನ್ನು ಕ್ಯಾರಿ ಮಾಡೋಕ್ಕಾಗಂಗಿಲ್ಲ. ಅದರ ಬದಲಾಗಿ ಇವನ್ನ ನಮಗೆ ಎಷ್ಟು ದಿನ ನಾವು ಹೊರಗೆ ಹೋಗ್ತೀವೋ ಅಷ್ಟು ನಾವು ಒಂದು ಜಿಪ್ ಲಾಕ್ ಕವರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಇದನ್ನು ನಾವು ಹಚ್ಚಿ ನಾವು ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ನು ನಿಜವಾಗ್ಲೂ ಫೇಶಿಯಲ್ ಮಾಡಿದಾರೇನಪ್ಪ ಅಂತ ಅನ್ನೋಷ್ಟು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು. ಅಷ್ಟೇ ಅಲ್ದಾನ ಇದರೊಳಗೆ ಮತ್ತು ನಾನು ಮುಲೇಟಿ ಪೌಡ್ರು, ಆಮೇಲೆ ಗಂಧದ ಪೌಡ್ರು ಮತ್ತು ಇದು ಮುಲ್ತಾನಿ ಮಿಟ್ಟಿ ಎಲ್ಲನೂ ಹಾಕಿ ರೆಡಿ ಮಾಡಿರುವಂಥ ಒಂದು ಫೇಶಿಯಲ್ ಬಾಂಬ್ ಇದಾಗಿರ್ತೈತಿ. ಯಾರೆಲ್ಲ ಈಗ ಆರ್ಡರ್ ತೊಗೊತಿರೋ ಅವ್ರಿಗೆ ಮಾತ್ರ ಪಕ್ಕ ಇದನ್ನು ನಾನು ಕಳಿಸ್ಕೊಡ್ತೀನಿ. ಯಾರಿಗೆಲ್ಲ ನಿಮಗೆ ಬೇಕು ಬೇಗ ನೀವು ಆರ್ಡರ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ. ಇದು ನನ್ನ ಖುಷಿಗೋಸ್ಕರ ನಾನು ಕೊಡ್ತಾಯಿದ್ದೀನಿ. ಬೇರೆ ಏನು ಇದರೊಳಗೆ ಏನದು ಗಿಮ್ಮಕ್ಕು ಅದ್ಯಾವುದೂ ಇಲ್ಲ. ನನ್ನ ಖುಷಿಗೋಸ್ಕರ ಈ ಒಂದು ಯುಗಾದಿ ಆಫರ್ ಅಂತೇಳಂದು ನಾನು ತೊಗೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರಿಗೆ ಅವರು ಈ ಒಂದು ಆರ್ಡ್ರನ್ನ ಮಾಡಿಕೊಂಡ್ರೆ ಈ ಫೇಶಿಯಲ್ ಬಾಂಬು ನಿಮ್ಮ ಕೈ ಸೇರ್ತಾವೆ. ನೀವು ಇದನ್ನ ಟ್ರೈ ಮಾಡಿ ನನಗೆ ರಿಪ್ಲೈ ಮಾಡಬೇಕು. ಏನಪ್ಪ ಚೆನ್ನಾಗಿ ರಿವ್ಯೂ ಕೊಡಬೇಕು, ನನಗೆ ಚೆನ್ನಾಗಿದ್ದಾವೋ ಇಲ್ವೋ ಅಂತೇಳಂದು. ನನ್ನ ಒಂದು ಹೊಸದಂದರೆ ಯುಗಾದಿಗೆ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಫೇಶಿಯಲ್ ಬಾಂಬನ್ನು ನಾನು ರೆಡಿ ಮಾಡಿ ನಿಮ್ಮೆಲ್ಲರಿಗೂ ಕೊಡ್ತಾಯಿದ್ದೀನಿ. ಇಷ್ಟ ಇದ್ದವರು ನೀವು ಈ ಫೇಶಿಯಲ್ ಬಾಂಬನ್ನು ನಾನಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದನ್ನು ನಾನು ಶಿಯಾ ಬಟ್ರಲ್ಲಿ ಮಾಡಿದ್ದೀನಿ. ಬರೀ ಶಿಯಾ ಬಟ್ರ್ ಹಾಕಿ ನಾನು ಈ ಒಂದು ಫೇಶಿಯಲ್ ಬಾಂಬನ್ನು ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತಂದ್ರೆ ಇದು ಇದನ್ನು ಬರೀ ಕೈಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ನೀವು ಇದನ್ನ ಸ್ಕಿನ್ನಿಗೆ ಹಚ್ಕೊಂಡ್ರೆ ಹೆಂಗಿರ್ಬೋದು, ಪ್ರತಿದಿನ ನೀವು ಇದನ್ನ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಅದು ಆ ರಿಸಲ್ಟ್ ಹೆಂಗಿರ್ಬೋದು ಅಂತ ಹೇಳಿದ್ರೆ ನೀವು ಇಷ್ಟಲ್ಲಿ ನೋಡ್ಬೋದು. ನೋಡೋಣ ಕೈಗೆ ಅಪ್ಲೈ ಮಾಡಿ ಇಲ್ಲಿ ಇಷ್ಟಲ್ಲೇ ನಾನು ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ನನ್ನ ಕೈ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡಿರಿ ಡಿಫ್ರೆನ್ಸ್ ನೋಡ್ಬೋದು ನೀವು. ಪ್ರತಿದಿನ ಇದನ್ನು ನೀವು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಆಗುವಂಥ ಬದಲಾವಣೆ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಅದು ನಿಮಗಿದು ಹೆಂಗೆ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗದನ್ನ ಫೇಶಿಯಲ್ ಬಾಂಬನ್ನು ನಿಮ್ಮನಿಗೆ ಕಳಿಸ್ಕೊಡ್ತಿದ್ದೀನಿ. ಈ ಫೇಶಿಯಲ್ ಬಾಂಬು ನಿಮ್ಮನೆಗೆ ಬರಬೇಕು ಅಂತ ಅಂದ್ರೆ ನೀವು ಆರ್ಡರ್ ಮಾಡಬೇಕಾಗತ್ತೆ. ಇಷ್ಟ ಇದ್ದರೂ ನಿಮಗೇನು ಬೇಕೋ ಅದನ್ನ ಆರ್ಡರ್ ಮಾಡ್ಬೋದು. ಇದರಲ್ಲಿ ನನ್ನ ಒತ್ತಾಯ ಏನೂ ಇಲ್ಲ. ಹಾಗೆ ಈಗ ಐಸ್ ಕ್ಯೂಬ್ಸಿಗೆ ಬಂದುಬಿಡೋಣ. ಕ್ಯೂಬ್ಸನ್ನು ಮನೇಲಿ ರೆಡಿ ಮಾಡಿಕೊಂಡು ಪ್ರತಿದಿನ ಅಪ್ಲೈ ಮಾಡಿರಿ. ಹೆಂಗಿತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಕೋಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ.